ತಿರುಪತಿ ವೆಂಕಟೇಶ್ವರನ ಗಲ್ಲದ ಮೇಲೆ ಯಾವಾಗ್ಲೂ ಯಾಕೆ ಪಚ್ಚೆ ಕರ್ಪೂರವನ್ನ ಹಚ್ಚಿರ್ತಾರೆ ಎಂದು ನಿಮಗೆ ಗೊತ್ತೇ? ಸಾವಿರಾರು ವರ್ಷಗಳ ಹಿಂದೆ ಅನಂತಾಳ್ವಾರ್ ಎಂಬ ಹೆಸರಿನ ಪರಮ ಭಕ್ತರೊಬ್ಬರಿದ್ದರು. ಅವರು ತಿರುಮಲೆಯಲ್ಲಿ ಭಗವಂತನಿಗಾಗಿ ಒಂದು ಸುಂದರವಾದ ನಂದವನವನ್ನು ನಿರ್ಮಿಸುವ ಕಾಯಕದಲ್ಲಿ ತೊಡಗಿದ್ದರು. ಆ ಸಮಯದಲ್ಲಿ ಒಬ್ಬ ಸಣ್ಣ ಬಾಲಕ ಅವರಿಗೆ ಸಹಾಯ ಮಾಡಲು ಬಂದನು. ಆದರೆ ಅನಂತಾಳ್ವಾರ್ ಅವರು ನನ್ನ ದೇವರಿಗೆ ನಾನೇ ಸೇವೆ ಮಾಡುತ್ತೇನೆ ಎಂದು ಹೇಳಿ ಆ ಬಾಲಕನನ್ನು ಕೋಪದಿಂದ ಓಡಿಸಿದರು. ಆದರೂ ಆ ಬಾಲಕ ಪದೇ ಪದೇ ಬಂದು ತೊಂದರೆ ಕೊಡುತ್ತಿರಲು ಅನಂತಾಳ್ವಾರ್ ಅವರ ಕೋಪ ಕಟ್ಟೆಯೊಡೆಯಿತು. ಅವರು ತಮ್ಮ ಕೈಯಲ್ಲಿದ್ದ ಕಡಪಾರೆಯನ್ನು ಆ ಬಾಲಕನ ಮೇಲೆ ಎಸೆದರು. ಅದು ಬಾಲಕನ ಗಲ್ಲಕ್ಕೆ ತಗುಲಿ ರಕ್ತ ಸುರಿಯಲಾರಂಭಿಸಿತು. ಬಾಲಕ ನೋವಿನಿಂದ ಅಲ್ಲಿಂದ ಓಡಿಹೋದನು. ಮರುದಿನ ಬೆಳಗ್ಗೆ ಅನಂತಾಳ್ವಾರ್ ದೇವಸ್ಥಾನಕ್ಕೆ ಹೋದಾಗ ಅವರಿಗೆ ಭೀಕರ ಆಘಾತ ಕಾದಿತ್ತು. ಅಲ್ಲಿ ಗರ್ಭಗುಡಿಯ ಮೂಲ ವಿಗ್ರಹವಾದ ವೆಂಕಟೇಶ್ವರನ ಗಲ್ಲದಿಂದ ರಕ್ತ ಸುರಿಯುತ್ತಿತ್ತು. ಆಗಲೇ ಅವರಿಗೆ ಸತ್ಯದ ಅರಿವಾದದ್ದು. ತನಗೆ ಸಹಾಯ ಮಾಡಲು ಬಂದ ಆ ಬಾಲಕ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಆ ವೆಂಕಟೇಶ್ವರನೇ ಆಗಿದ್ದನು. ಇದನ್ನು ಅರಿತ ಅನಂತಾಳ್ವಾರ್ ಅವರು ಕಣ್ಣೀರಿಡುತ್ತಾ ಕ್ಷಮೆಯಾಚಿಸಿದರು. ಅಂದು ಭಗವಂತನಿಗಾದ ಆ ಗಾಯಕ್ಕೆ ಮದ್ದಾಗಿ ಅಂದಿನಿಂದ ಇಂದಿನವರೆಗೆ ತಿರುಪತಿಯಲ್ಲಿ ಪೆರುಮಾಳನ ಗಲ್ಲಕ್ಕೆ ಪಚ್ಚೆ ಕರ್ಪೂರವನ್ನು ಹಚ್ಚಲಾಗುತ್ತಿದೆ. ಈ ಇತಿಹಾಸಕ್ಕೆ ಸಾಕ್ಷಿಯಾಗಿ ಅಂದು ಅನಂತಾಳ್ವಾರ್ ಎಸೆದ ಆ ಕಡಪಾರೆ ಇಂದಿಗೂ ದೇವಸ್ಥಾನದ ಮುಖ್ಯ ದ್ವಾರದ ಬಳಿ ನೇತು ಹಾಕಿರುವುದನ್ನು ನೀವು ನೋಡಬಹುದು.